ಕನ್ನಡ ಪರ ಸಂಘಟನೆಯಲ್ಲಿ ಒಗ್ಗಟ್ಟಿಲ್ಲ ಅನ್ನೋದನ್ನ ಕೇಳ್ಪಟ್ಟಿದ್ದೀವಿ. ಇದು ನಿಜನಾ? ನಿಮ್ಗೇನು ಅನ್ಸುತ್ತೆ ಅನ್ನೋದು? ಇರುತ್ತೆ ಮೇಡಮ್. ಒಂದೇ ಮನೆಯಲ್ಲಿ ಅಣ್ಣ ತಮ್ಮಂದಿರ ಒಗ್ಗಟ್ಟಿಲ್ಲ. ಇನ್ನು ಇಡೀ ಕರ್ನಾಟಕ ಎಲ್ಲ ಒಗ್ಗೂಡಿಸ್ಕೊಬೇಕಂದ್ರೆ ಅದು ಹೇಳೋಕ್ಕೆ ಸುಲಭ, ಅದು ಆಗಲ್ಲ. ಒಬ್ರಿಗಲ್ಲ ಒಬ್ರಿಗೆ ಆಗಲ್ಲ. ಎಲ್ಲರೂ ಒಂದೇ. ನಾವು ಏನೇ ಒಂದು ಸಮಸ್ಯೆ, ಈ ನಾಡಿಗೆ ಸಮಸ್ಯೆ ಎಲ್ಲ ಒಗ್ಗೂಡ್ತೀವಿ. ಆದರೆ ಒಬ್ರಿಗೊಬ್ರಿಗೆ ಆಗಲ್ಲ ಅನ್ನೋದು ಅದು ಎಲ್ಲ ಕಡೆ ಇದ್ದೇ ಇರುತ್ತೆ. ಇವಾಗ ಅಣ್ಣನವರ ತಮ್ಮನಿಗಾಗಲ್ಲ, ತಮ್ಮನವರ ಅಣ್ಣನಿಗಾಗಲ್ಲ. ಈಗಿನ ಕಾಲದಲ್ಲಿ ಅದು 2025ರಲ್ಲಿ ನೀವೆಲ್ಲನೂ ಒಗ್ಗೂಡಿಸ್ಕೊಂಡು ಇಡೀ ಕರ್ನಾಟಕನ ಕೈಯಲ್ಲಿ ಇಟ್ಕೊತೀನಂದರೆ ಅದು ಹೇಳ್ಬೋದು ಅಷ್ಟೇ. ಸಮಸ್ಯೆ ಇರುತ್ತೆ, ಯಾರು ಒಂದಾಗಲ್ಲ. ಒಬ್ಬನವರು ಒಬ್ರಿಗೆ ಆಗಲ್ಲ. ಆದರೆ ಈ ನಾಡಿನ ಪರವಾಗಿ ಧ್ವನಿ ಎತ್ತಬೇಕು, ಏನೇನೋ ಸಮಸ್ಯೆ ಇದೆ, ಇಡೀ ಕರ್ನಾಟಕನೇ ಒಂದಾಗತ್ತನ್ನ ಹೇಳಕ್ಕೆ ಇಚ್ಛೆಪಡ್ತೀನಿ ಮೇಡಮ್. ಸರ್, ಇನ್ನೊಂದು ವಿಚಾರ ನೀವು ಹೇಳ್ತಾ ಇದ್ದೀರಿ ರೈತರ ಪರ ಅಂತ. ರೈತ ದೇಶದ ಬೆನ್ನೆಲುಬು ಅಂತ ಹೇಳ್ತಾ ಇದ್ರೆ, ಇಡೀ ಜಗತ್ತಿಗೆ ಅನ್ನ ಕೊಡೋ ರೈತ ಬೀದಿಗೆ ಬಂದು ಪ್ರತಿಭಟನೆ ನಡೆಸ್ತಿರ್ಬೇಕಾರೆ ಕನ್ನಡ ಪರ ಸಂಘಟನೆಯ ರೈತರ ಹೋರಾಟಕ್ಕೆ ಬೆಂಬಲಕ್ಕೆ ನೀಡ್ತಾ ಇಲ್ಲ. ಆ ಕಡೆ ಪಕ್ಷ ಈ ಕಡೆ ಪಕ್ಷ ಅಂತ ಓಡಾಡ್ತಾ ಇದ್ದೀರಾ. ಸೊ ಅವರಿಗೆ ಒಗ್ಗಟ್ಟು ನೀವೆಲ್ಲೂ ನೀಡ್ತಾ ಇಲ್ವಾ ಅನ್ನೋದು? ಮೇಡಮ್, ಇದು ಸುಳ್ಳಿದು. ರೈತರ ಪರವಾಗಿ ಕನ್ನಡ ಪರ್ಸನ್ ಇವತ್ತಲ್ಲ, ಅದು ನಾವು ಏನವರು ರೈತರು ಯಾವಾಗಿದ್ದು ಅವತ್ತಿಂದನೇ ಕನ್ನಡ ಪರ್ಸನ್ ಬೆಂಬಲಕ್ಕೆ. ಮೊನ್ನೆ ಕೂಡ ನೋಡಿದ್ರು, ಕಬ್ಬಿನ ಬೆಲೆಗೆ ಅವರು ನಿಗದಿಪಡಿಸಿದ್ದಿಲ್ಲ. ಅವತ್ತು ಕೂಡ ನಾವು ಸಹ ಹೋರಾಟ ಮಾಡಿದ್ದೀವಿ. ಕಬ್ಬಿನ ರೋಡ್ಗೆ ಹಾಕಿ ನಾವು ತೀವ್ರವಾದ ಹೋರಾಟ ಮಾಡಿದ್ವಿ. ಅದೊಂದು ಸ್ವಲ್ಪ ಒಂದು ಇದಕ್ಕೆ ಒಂದು ಮಟ್ಟಕ್ಕೆ ಸುಧಾರಣೆ ಸರ್ಕಾರ ಮಾಡ್ತು. ಈ ರೀತಿ ಕನ್ನಡ ಪರ ಸಂಘಟನೆ ಯಾವತ್ತೂ ರೈತರ ಪರವಾಗಿದೆ. ನೀವು ನೋಡಿರ್ಬೋದು, ಕಾವೇರಿ ಆಗಿರ್ಬೋದು. ಯಾರು ಮಾಡ್ತಾಯಿದ್ದೀವಿ ಮೇಡಮ್? ರೈತರ ಜೊತೆ ಕನ್ನಡ ಪರ ಸಂಘಟನೆ ಇದೀವಲ್ಲ. ಇವಾಗ ನೀವು ಮಾಧ್ಯಮದವ್ರು ಎಲ್ಲಿ ನಾವು ಬೆಂಬಲ ಕೊಟ್ಟಿಲ್ಲ ಕನ್ನಡ ಪರ ಸಂಘಟನೆ? ಇಡೀ ಕರ್ನಾಟಕದಲ್ಲಿ ಯಾವುದೇ ಮೂಲೆಯಲ್ಲಿ ರೈತರು ತೊಂದರೆ, ರೈತರ ಜೊತೆಗೆ ನಿಂತ್ಕೊಳ್ಳೋಂಥದ್ದು ಕನ್ನಡ ಪರ ಸಂಘಟನೆ ನೀವು ನೋಡಿರ್ಬೋದು. ಯಾರೋ ಹೂವಭಾವ ಅದೇ ಹೊಟ್ಟೆವ್ರಿಗೆ ಯಾರನ್ನ ಹೇಳ್ಬೋದೇ ಹೊರತು ರೈತರ ಪರವಾಗಿ ಕನ್ನಡ ಪರ ಸಂಘಟನೆಗಳು ಯಾವಾಗ ನಿಂತಿರ್ತೀವಿ ಅಂತ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸರ್.